ಈ ವಿಡಿಯೋವನ್ನು ನೋಡುವ ಮುನ್ನ ನೀವು ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಯ್ ಫ್ರೆಂಡ್ಸ್, ಲೈಫ್ ಲೈನ್ ಕನ್ನಡ ಜಿಕೆ ಅಡ್ಡಾದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, ಶಿಶ್ನದ ಗಾತ್ರ ಎಷ್ಟು ಇದ್ರೆ ಹೆಂಗಸರಿಗೆ ತೃಪ್ತಿ ನೀಡುತ್ತದೆ? ಈ ವಿಡಿಯೋದಲ್ಲಿನ ಮಾಹಿತಿ ಕುತೂಹಲಕಾರಿಯಾಗಿದ್ದು, ಹೀಗಾಗಿ ಯಾರು ಕೂಡ ವಿಡಿಯೋವನ್ನು ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಸ್ನೇಹಿತರೆ, ವೀಕ್ಷಕರೊಬ್ಬರು ತಮ್ಮ ಲೈಂಗಿಕ ಸಮಸ್ಯೆ ಬಗ್ಗೆ ಪ್ರಶ್ನೆಯನ್ನು ಕೇಳಿದ್ದಾರೆ. ಅವರು ಕೇಳಿರುವ ಪ್ರಶ್ನೆ ಹೀಗಿದೆ ನೋಡಿ. ಮುಂದಿನ ವರ್ಷ ಮದುವೆಯಾಗಲಿದ್ದೇನೆ. ನನ್ನ ಜನನಾಂಗ ಅತಿ ಸಣ್ಣದು ಎನಿಸುತ್ತದೆ. ಇದರಿಂದ ತೊಂದರೆ ಇದೆಯೇ? ಮದುವೆಯಾದರೆ ಎಲ್ಲವೂ ಸರಿಯಾಗಲಿದೆಯೇ? ಇದು ವೀಕ್ಷಕರ ಪ್ರಶ್ನೆಯಾಗಿದ್ದು, ಈ ವಿಷಯಕ್ಕೆ ಸಂಬಂಧಿಸಿದಂತೆ ಮಾಹಿತಿ ಕೊಡುವ ಪ್ರಯತ್ನಿಸೋಣ. ಇತ್ತೀಚಿನ ದಿನಗಳಲ್ಲಿ ಇಂಥ ಪ್ರಶ್ನೆಗಳ ಸುರಿಮಳೆಯೇ ಆಗುತ್ತಿದೆ. ತಮ್ಮ ಜನನಾಂಗದ ಬಗ್ಗೆ ಆತಂಕರಾಗುತ್ತಿರುವವರ ಸಂಖ್ಯೆ ಅತಿ ಹೆಚ್ಚಾಗಿದೆ. ಪುರುಷರೇಕೆ ತಮ್ಮ ಶಿಶ್ನದ ಗಾತ್ರದ ಬಗ್ಗೆ ಚಿಂತಿತರಾಗುತ್ತಾರೆ? ಅದು ಈ ಯುಗದಲ್ಲಿ ಜ್ಞಾನ, ಮಾಹಿತಿ ಎಲ್ಲ ದೊರೆಯುತ್ತಿರುವ ಜಗದಲ್ಲಿಯೂ ಪುರುಷರು ತಮ್ಮ ಜನನಾಂಗದ ಗಾತ್ರದ ಬಗ್ಗೆ ಚಿಂತಿತರಾಗುವುದು ನೋಡಿದರೆ ಸೋಜಿಗವೆನಿಸುತ್ತದೆ. ಅಂದ ಹಾಗೆ ಪ್ರಣಯದಲ್ಲಿ ಶಿಶ್ನದ ಗಾತ್ರ ಮುಖ್ಯ ಅಲ್ಲವೇ ಅಲ್ಲ. ಆದರೂ ದೊಡ್ಡ ಗಾತ್ರ ಒಳಿತು ಎಂಬಂಥ ನಂಬಿಕೆಯೊಂದು ಪುರುಷಲೋಕದಲ್ಲಿಯೇ ಬೇರೂರಿದೆ. ಈಚೆಗೆ ಬರುತ್ತಿರುವ ಪ್ರಶ್ನೆಗಳ ಹರಿವನ್ನು ನೋಡಿದಾಗ ಪುರುಷ ಚಿಂತಿತನಾಗಿರುವ ವಿಷಯ ಇದೊಂದೇ ಎನಿಸತೊಡಗಿದೆ. ಬಹುತೇಕರ ಅಸಮಾಧಾನ, ನನ್ನದು ತೀರ ಚಿಕ್ಕದು, ಕೆಲವರ ಜನನಾಂಗ ದೊಡ್ಡದಿರುತ್ತದೆ, ಕೆಲವರದ್ದು ಚಿಕ್ಕದ್ದು. ಇದು ಅತಿ ಸಹಜ. ಅದೆಷ್ಟು ಸಹಜವೆಂದರೆ ನಮ್ಮಲ್ಲಿ ಕೆಲವರ ಪಾದ ಅತಿ ದೊಡ್ಡದು, ಕೆಲವರದ್ದು ಅತಿ ಚಿಕ್ಕವು. ಆದರೆ ಈ ಗಾತ್ರ, ಈ ಸಾಲನ್ನು ಇನ್ನೊಮ್ಮೆ ಓದಿಕೊಳ್ಳಿ. ಈ ಗಾತ್ರವೇ ಪೌರುಷತ್ವ ಅಲ್ಲ. ಬಹುತೇಕ ಜನರ ನಂಬಿಕೆ ಏನೆಂದರೆ ಎತ್ತರದ ಪುರುಷ ದೊಡ್ಡ ಶಿಶ್ನವನ್ನು ಹೊಂದಿರುತ್ತಾನೆ ಎಂಬುದು. ಆದರೆ ಇದು ಸಂಪೂರ್ಣ ಸತ್ಯವಲ್ಲ. ಇನ್ನು ಸ್ನೇಹಿತರೆ, ಜಾಹೀರಾತು ಪ್ರಪಂಚದಲ್ಲಿ ಶಿಶ್ನದ ಗಾತ್ರ ಹೆಚ್ಚಿಸುವ ಕ್ರೀಮ್, ಮಾತ್ರೆಗಳ ರಾಶಿಯೇ ಕಂಡು ಬರುತ್ತವೆ. ಆದರೆ ಅಂಥ ಎಲ್ಲ ಕಂಪನಿಗಳು ದೊಡ್ಡ ಗಾತ್ರದ ಬಗ್ಗೆ ನಿಮಗಿರುವ ಒಲವನ್ನು ಹಣ ಮಾಡಿಕೊಳ್ಳುವ ತಂತ್ರವಾಗಿಸಿವೆ ಅಷ್ಟೇ. ಸ್ನೇಹಿತರೆ, ಶಿಶ್ನದ ಗಾತ್ರ ಎಂಬುದು ದೃಷ್ಟಿಕೋನದ ಪ್ರಶ್ನೆಯಾಗಿದೆ. ಪುರುಷ ತನ್ನ ಮರ್ಮಾಂಗವನ್ನು ನೋಡಿಕೊಳ್ಳುವ ಕೋನದಿಂದ ಅದು ತನ್ನ ನೈಜ ಗಾತ್ರಕ್ಕಿಂತ ಸಣ್ಣದಾಗಿಯೇ ಕಾಣುತ್ತದೆ. ಇದು ಪ್ರತಿ ಪುರುಷನ ಸಮಸ್ಯೆ ಆಗಿದೆ. ಇನ್ನೊಬ್ಬ ಬೆತ್ತಲು ಪುರುಷನನ್ನು ನೋಡಿದಾಗ ತಮ್ಮ ಗಾತ್ರ ಚಿಕ್ಕದು ಎನಿಸುತ್ತದೆ. ಆದರೆ ಇಲ್ಲಿ ಅದೇ ಕೋನದಿಂದ ನೋಡಿರುವುದಿಲ್ಲ ಎಂಬುದು ಗಮನಕ್ಕೆ ಬರುವುದಿಲ್ಲ. ಇದೇ ಕಾರಣದಿಂದಲೇ ತಾನು ಉಳಿದವರಿಗಿಂತ ಸಣ್ಣವ ಎಂದೆನಿಸುತ್ತದೆ. ಹಾಗಿದ್ರೆ ಪುರುಷರ ಶಿಶ್ನದ ಸರಾಸರಿ ಉದ್ದದ ಬಗ್ಗೆ ನೋಡೋದಾದ್ರೆ, ಪುರುಷನು ಸಹಜ ಸ್ಥಿತಿಯಲ್ಲಿದ್ದಾಗ ಉದ್ದಳತೆಯ ಬಗ್ಗೆ ಮಾತನಾಡುವ ಅಗತ್ಯವೇ ಇಲ್ಲ. ಕಾರಣ, ಆಗ ಉದ್ದಳತೆಯು ವಿವಿಧ ಕಾರಣಗಳಿಗೆ ಬದಲಾಗುತ್ತಿರುತ್ತದೆ. ಅದು ತಾತ್ಕಾಲಿಕವೂ ಹೌದು. ತಾಪಮಾನಕ್ಕೆ ಅನುಗುಣವಾಗಿ ಬದಲಾಗುತ್ತಲೇ ಇರುತ್ತದೆ. ಅತಿ ದೊಡ್ಡ ಗಾತ್ರವೆನ್ನಬಹುದಾದ ಶಿಶ್ನ ಉಳ್ಳವರು ತಣ್ಣನೆಯ ನೀರಿನಲ್ಲಿ ಈಜಲು ಹೋದಾಗ ಅದು ಕುಗ್ಗಿ ಹೋಗಬಹುದು. ಹಾಗೆಯೇ ಸಾಮಾನ್ಯವಾಗಿ ಉದ್ರೇಕವಿಲ್ಲದ ಪರಿಸ್ಥಿತಿಯಲ್ಲಿ ಸಹಜವಾಗಿಯೇ 3-4 ಇಂಚುಗಳಷ್ಟು ಉದ್ದವಿರುತ್ತದೆ. ತುದಿಯಿಂದ ಬುಡದವರೆಗೆ ಸರಾಸರಿ ಗಾತ್ರವನ್ನು 3.75 ಇಂಚುಗಳೆಂದು ಹೇಳಲಾಗಿದೆ. ಇದನ್ನು ಮಾಸ್ಟರ್ಸ್ ಮತ್ತು ಜಾನ್ಸನ್ ಎಂಬುವವರು ಸರಿಸುಮಾರು 300 ಜನರ ಜನನಾಂಗವನ್ನು ಅಳೆದು ಈ ತೀರ್ಮಾನಕ್ಕೆ ಬಂದಿದ್ದಾರೆ. ಇವರ ಅಧ್ಯಯನ ಪ್ರಕಾರ ಅತಿ ಉದ್ದದ ಶಿಶ್ನ 5.7 ಅಡಿ, ಎತ್ತರವಿರುವ ಸಪೂರ ಕಾಯದ ವ್ಯಕ್ತಿಗೆ 5.5 ಇಂಚಿನಷ್ಟು ಕಂಡು ಬಂದಿದೆ. 5.11 ಅಡಿ ಎತ್ತರವಿರುವ ಸದೃಢ ಕಾಯದ ಪುರುಷನಲ್ಲಿ ಅತಿ ಸಣ್ಣ ಗಾತ್ರದ 2.25 ಇಂಚಿನಷ್ಟು ಉದ್ದದ ಶಿಶ್ನವು ಕಂಡುಬಂದಿದೆ. ಸ್ನೇಹಿತರೆ, ಮುಖ್ಯವಾಗಿ ಉದ್ರೇಕ ಸ್ಥಿತಿಯಲ್ಲಿರುವ ಉದ್ದ ಎಷ್ಟು ಇರುತ್ತದೆ ಅಂತ ನೋಡೋದಾದ್ರೆ, ಸಾಮಾನ್ಯವಾಗಿ ಉದ್ರೇಕಗೊಂಡಾಗ ಶಿಶ್ನದ ಗಾತ್ರ 5.1 ರಿಂದ 5.9 ಇಂಚುಗಳ ನಡುವೆ ಇರುತ್ತದೆ. ಏಷ್ಯಾದ ಪುರುಷರಲ್ಲಿ ಸ್ವಲ್ಪ ಕಡಿಮೆ ಉದ್ದ ಕಾಣಿಸಿಕೊಳ್ಳಬಹುದು. ಸಾಮಾನ್ಯವಾಗಿ ಪುರುಷರ ಶಿಶ್ನವು ಉದ್ರೇಕದ ಸಮಯದಲ್ಲಿ 0.100 ಪಟ್ಟು ಉದ್ದಳತೆಯಲ್ಲಿ ಬೆಳೆಯುತ್ತದೆ. ಆದರೆ ಲೈಂಗಿಕ ಉದ್ವೇಗದಲ್ಲಿ ಸ್ಥಿತಿಸ್ಥಾಪಕತ್ವಕ್ಕೆ ಅನುಗುಣವಾಗಿ 0.75 ಮಾತ್ರ ಹೆಚ್ಚುತ್ತದೆ.
ಸ್ನೇಹಿತರೆ, ನೋಡಿದ್ರಲ್ಲ, ಇದೇ ತರಹದ ಮಾಹಿತಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ.